ಇದೇನಾಯ್ತು? ಕೋಪದಲ್ಲಿ ಎಲ್ಲೋ ಬೆಂಕಿ ಹಚ್ಚಿ ಏನೋ ಸುಟ್ಕೊಂಡ್ರಂತೆ. ಹಾಗಾಯ್ತು. ಅವಳು ನೆನ್ಪು ಹೋಗ್ಲಿ ಅಂತ ಕೊಟ್ಟಿದ್ದ ಔಷಧಿ ನನ್ನ ನೆನ್ಪನ್ನೇ ತೆಗೆದು ಬಿಟ್ಟಿದ್ಯಾ. ಈಗೇನ್ ಮಾಡ್ಲಿ? ಅಯ್ಯೋ, ನಾನ್ಯಾಕೆ ಇಷ್ಟೊಂದು ದೊಡ್ಡನ್ ತರ ಯೋಚನೆ ಮಾಡ್ತಾ ಇದ್ದೀನಿ? ಔಷಧಿ ಕೊಟ್ಟು ಒಂದನ್ ಮರೆಸ್ತಾನೆ ಅಂದ್ರೆ ಇನ್ನೊಂದು ಔಷಧಿ ಕೊಟ್ಟು ಅದನ್ನ ಸರಿ ಮಾಡೋದು ಗೊತ್ತಿರುತ್ತೆ. ಅವನಿಗೆ ಫೋನ್ ಮಾಡಿದ್ರಾಯ್ತು. ಹೇಳಿ ಸರ್, ಏನ್ ಇಷ್ಟ ಬೇಗ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಮನೆ ಹತ್ರ ಬಂದ್ರೆ ಇಲ್ಲೇ ಹೇಳ್ತೀನಿ. ಆಯ್ತು ಸರ್, ಆಯ್ತು, ಇವಾಗಲೇ ಬರ್ತೀನಿ. ನನ್ನ ಮಗ ಸರಿ ಹೋದ್ರೆ ಸಾಕು. ಇದಕ್ಕೆ ರಾಧಾ ಮೇಡಮ್ ಸೈನ್ ಬೇಕಿತ್ತು. ಅವ್ರು ಸೈನ್ ಮಾಡಿದ್ರೆ ಪಂಚಾಯತಿಗೆ ಸಬ್ಮಿಟ್ ಮಾಡ್ತೀವಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಯಿತು. ಅದು ರಾಧಾ ಸಾಹೇಬ್ರೆ, ಅದು ರಾಧಾ ಅವರು ಎಲೆಕ್ಷನ್ ಆಗಿ ಗೆಲ್ಬೇಕು ಮತ್ತೆ ನಿಮ್ಮ ಪಕ್ಷಕ್ಕೆಲ್ಲ ಒಳ್ಳೇದಾಗಬೇಕು ಅಂತ ಅರ್ಕೆ ಕಟ್ಕೊಂಡು ದೂರದೂರ್ಗೆ ದೇವ್ರ ದರ್ಶನಕ್ಕೆ ಅಂತ ಹೋಗವ್ರೆ. ಅದು ನಿಮ್ಗೆ ಸಹಿ ಈಗಲೇ ಹಾಕ್ಬೇಕಾಗಿತ್ತಾ? ಅರ್ಜೆಂಟ್ ಇತ್ತು, ಅದಕ್ಕೆ ಬರೆಗೆ ಬಂದ್ವಿ. ಅಯ್ಯಯ್ಯೋ, ಅವಳು ನೆನ್ನೆ ರಾತ್ರಿ ತಾನೇ ಓದ್ಲು. ಹಿಂಗೆ ಅಂತ ಗೊತ್ತಿದ್ರೆ ಸಹಿ ಮಾಡ್ಬಿಟ್ಟೆ ಹೋಗ್ತಿದ್ಲು. ಅವ್ರು ವಾಪಸ್ ಯಾವಾಗ ಬರ್ಬೋದು? ಇನ್ನೇನು ನಾಳೆ ನಾಡಿದ್ರಾಗೆ ಬಂದ್ಬಿಡ್ತಾಳೆ. ಎಲೆಕ್ಷನ್ ಹತ್ರ ಇರುವಾಗ ಅವರು ಅಲ್ಲಿ ಇಲ್ಲಿ ಯಾಕೆ ಹೋದ್ರು? ಅವರು ವಾಪಸ್ ಬರೋದು ಯಾವಾಗ? ಪ್ರಚಾರ ಶುರು ಮಾಡೋದು ಯಾವಾಗ? ಎಲೆಕ್ಷನ್ಗಿಂತ ಮುಂಚೆ ದೇವ್ರ ದರ್ಶನ ಆಗ್ಬೇಕಲ್ವೇ? ದೇವ್ರ ಆಶೀರ್ವಾದ ಬೇಕಲ್ಲ. ಈ ಪ್ರಚಾರ ಶುರು ಆಗೋಕ್ಕಿಂತ ಮುಂಚೆ ಬಂದ್ಬಿಡ್ತಾಳೆ. ಒಂದ್ ವೇಳೆ ಅವ್ರು ಬರೋದ್ ತಡ ಆದ್ರೆ? ಗುಂಡ್ಗಳ ತರ ನಾವೆಲ್ಲ ಇಲ್ವಾ? ನಾವೇ ಪ್ರಚಾರ ಮಾಡುವ. ಎಲೆಕ್ಷನ್ ದಿನ ಎಲ್ಲೇ ಇದ್ರು ವಾಪಸ್ ಬಂದೇ ಬರ್ತಾಳೆ. ಏನೋ ನಿಮ್ಮ ಧೈರ್ಯ. ಸರಿ, ಅವ್ರು ಬಂದ ಮೇಲೆ ಪೇಪರ್ಗೆಲ್ಲ ಸೈನ್ ಮಾಡಿಸಿ ಪಾರ್ಟಿ ಆಫೀಸ್ ಕಳ್ಸ್ಕೊಡಿ ಮೇಡಮ್. ಸಾಹೇಬ್ರೆ, ನಾನು ಕಳಿಸ್ತೀನಿ. ರಾಜಿ ಅವರ ಏನ್ ಮಾಡ್ತಾ ಇದ್ದೀರಾ? ಇಲ್ದೇ ಇರೋ ರಾಧಾನ ಎಲೆಕ್ಷನ್ ಟೈಮ್ ಅಷ್ಟಲ್ಲಿ ಹೇಗೆ ಕರ್ಕೊಂಬರ್ತೀರಾ? ಅಯ್ಯೋ, ಇಂಥ ಟೈಮ್ನಾಗೆ ರಾಧಾ ಇಲ್ಲ ಅಂತ ಗೊತ್ತಾದ್ರೆ ಪಾರ್ಟಿ ಅಧ್ಯಕ್ಷರು ಟೆನ್ಷನ್ ಆಗ್ತಾರೆ. ಆಮ್ಯಾಕೆ ಅವ್ರ ಪಾರ್ಟಿ ಎಷ್ಟು ಹಾಳಾಯ್ತದೆ ಅಂತ ಅವ್ರ ಸ್ನೇಹನ್ ಕಡೆ ವಾಲಿದ್ರು ವಾಲ್ಬಿಡ್ತಾರೆ. ಅದಕ್ಕೆ ರಾಧಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳೋದಾ? ಪೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ನಾವೇನಾದ್ರೂ ಇವಾಗ ಕುಗ್ಗಿದ್ರೆ ಆ ಸ್ನೇಹನ್ ಮುಂದೆ ಸೋತಂಗಾಯ್ತದೆ. ನೋಡಿ, ಇವಾಗ ರಾಧಾ ನಮ್ ಜೊತೆಗೆ ಅವಳೆ ಅಂತ ನಾಟಕ ಮಾಡುವ. ಒಂದ್ ವೇಳೆ ಆ ಕಂಟಿ ಕಡೆಯವ್ರು ಏನಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವ್ರ ಹಾವಭಾವದಲ್ಲಿ ಎಲ್ಲ ವಿಷಯನೂ ಗೊತ್ತಾಯ್ತದೆ. ಈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಅದು ವಾಪಸ್ ಬಂದ್ರೆ ಸಾಕು. ಹಂಗಾರೆ ರಾಧಾ ವಾಪಸ್ ಬರೋದ್ ಬೇಡವಾ ಸಾಹೇಬ್ರೆ? ರಾಧಾ ವಾಪಸ್ ಬಂದೇನೆ ನನ್ನ ದುಡ್ಡು ನನಗೆ ವಾಪಸ್ ಸಿಗೋದು. ನೀನ್ ಯಾಕೆ ನನ್ನ ರೂಮಿಗೆ ಬಂದು ಇಷ್ಟೊಂದು ಮಾತಾಡ್ತಾ ಇದೀಯಾ? ಯಾರ್ರಿ ನೀವು? ಅಮ್ಮ, ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ನೀನು ಇವಳ ತರ ಆಗ್ಬೇಡ. ನಾನು ಇವಳನ್ನ ನೋಡ್ತಾ ಇರೋದೇ ಮೊದಲನೇ ಸತಿ. ನನಗೆ ಯಾವ ಹುಡುಗಿನೂ ಗೊತ್ತಿಲ್ಲ, ನಾನು ಯಾರನ್ನೂ ಮದ್ವೆ ಆಗಿಲ್ಲ. ಮೊದಲು ಈ ಹುಡುಗಿನ ಆಚೆ ಕಳಿಸಿ. ಸತಿ ನಿನ್ ಮುಖ ನನಗೆ ತೋರಿಸಿದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸುಮಾ, ಅಳ್ಬೇಡ ಮಗಳೇ.
ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನೋಡು, ಸಚ್ಚು ನಿನ್ ಜೊತೆ ಪ್ರ್ಯಾಂಕ್ ಮಾಡ್ತಿದ್ದಾನಷ್ಟೇ. ಇಲ್ಲ ಅತ್ತೆ, ನಾನೇ ತಮಾಷೆಗೆ ಆ ಥರ ಹೇಳಿದ್ರು ಅವ್ನು ಸಹಿಸ್ಕೊತಿರ್ಲಿ. ಇನ್ನ ಅವನು ಈ ವಿಷಯದಲ್ಲಿ ಪ್ರ್ಯಾಂಕ್ ಮಾಡ್ತಾನ? ಅಲ್ಲಮ್ಮ ಸುಮಾ, ನಿನಗೆ ಮದುವೆ ಆದ್ಮೇಲೆ ಅತ್ತೆ ಮಾವನ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ನಮಗೆ ಮೊದಲೇ ಹೇಳ್ಬೋದಿತ್ತಲ್ವಾ? ಸಚಿನ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದೆ? ರೀ, ಏನ್ರಿ ಹೇಳ್ತಾ ಇದ್ದೀರಾ? ಹೌದು ರೇವತಿ, ಸಚಿನ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಈ ಹುಡುಗಿ ನಮ್ಮ ಮಗನ ಹತ್ರನೇ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದಾಳೆ. ಏನಮ್ಮ ಸುಮ ಇದೆಲ್ಲ? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನ ಮನೇಲೇ ಇದೆಯಲ್ಲ. ಅಲ್ಲ, ನೀವಿಬ್ರು ಏನ್ ಮಾತಾಡಿಸ್ತಾ ಇದ್ದೀರಾ? ಮೊದಲು ಆಚೆ ಹಾಕಿ ಅವಳನ್ನ. ಸಚಿನ್, ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಏಯ್, ನಾನ್ ಚೆನ್ನಾಗೇ ಇದೀನಿ ಕಣೆ. ನೀ ನನ್ನ ಮನೆಗೆ ಬಂದು ತೊಂದರೆ ಕೊಡ್ತಾ ಇರೋದು. ಗೆಟ್ ದ ಹೆಲ್ ಔಟ್ ಆಫ್ ಮೈ ಹೌಸ್. ಸಚ್ಚು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನೀನ್ ಯಾಕೋ ಓವರ್ ಆಗೇ ಮಾಡ್ತಾ ಇದ್ಯಾ. ಅವಳು ನಿನ್ ಹೆಂಡತಿ ಕಣೋ. ನಿಜ ಹೇಳು, ಪ್ರ್ಯಾಂಕ್ ಏನಾದ್ರೂ ಮಾಡ್ತಾ ಇದ್ಯಾ? ಅಮ್ಮ, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಪ್ರ್ಯಾಂಕ್ ಮಾಡ್ಲಿ?